ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಮೈಸೂರಿಂದ ಮಂಜುಳಾ ಅಂತ. ಓಕೆ, ಯಾರ ಬಗ್ಗೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮಗಂದು. 9/9/9. ಓಕೆ, ಹುಟ್ಟಿದ ಸಮಯ ಬುಧವಾರ ಮಧ್ಯಾಹ್ನ 12:25. 2009 ಹಾಂ. ಸರ್ ನಿಮ್ಗೆ ಕೋಟಿ ನಮ್ಮನ ಸರ್. ನೀವು ಹೇಳ್ದಂಗೆ 9ನೇ ತಾರೀಕು ಡೇಂಜರ್ ಅನ್ನೋದು ಎಷ್ಟಿದು ಅಂದ್ರೆ, ಈಗ ಮೊನ್ನೆ ಟೂರ್ ಹೋಗಿದ್ರು ಮಕ್ಕಳು ತಳಬಾಳು ಮೈಸೂರಿಂದ ಅಂತ ನಿಮ್ಗೂ ಗೊತ್ತಿರ್ಬೇಕು ಸರ್. ಏನು ಹೇಳಿ, ನೀವು ಒಂದು ಸ್ವಲ್ಪ ಹೇಳಿ, ನಿಧಾನಕ್ಕೆ ರಿಪೀಟ್ ಮಾಡಿ. ನೀವು 9 ಅಂದ್ರೆ ಎಷ್ಟು ಡೇಂಜರ್ ಅನ್ನೋದು, ಎಷ್ಟು ನಿಜ ಅನ್ನೋದು ಹಾಂ, ಅದು ಪ್ರೂವ್ ಆಗಿದೆ ಸರ್. ನಿಮ್ಗೆ ನಿಜ ಕೋಟಿ ನಮನ ಸರ್. ಯಾಕೇಳಿ, ಈಗ ಮೊನ್ನೆ ತರಳಬಾಳು ಸ್ಕೂಲ್ ಮೈಸೂರ್ದು ನೀವು ನೋಡಿರ್ಬೇಕು. ಹಾಂ, ಆಕ್ಸಿಡೆಂಟ್ ಇದೆಲ್ಲ ಮಕ್ಕಳಿಗೆಲ್ಲ. ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಯಾರಿಗೆ? ಮಗಂಗ ಆಗಿರೋದು ಮೇಡಮ್ ಸ್ಕೂಲಿಂದ ಟೂರ್ ಆಗಿದ್ರು ಮೇಡಮ್. ಹಾ ಹೌದು, 9ನೇ ತಾರೀಕು ಡೇಂಜರ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಹೌದು, ನೀವು ಹೇಳಿದ್ ಕರೆಕ್ಟ್ ಅಂತ. ಅದ್ರ ಬಗ್ಗೆ ಸ್ಕೂಲಿಂದ ಹೋಗಿದ್ರಿ? ಯಾರು ಹೋಗಿದ್ರಿ? ಮಗ ಹೋಗಿದ್ರಾ? ಸರ್ 29ನೇ ತಾರೀಕು ನೈಟ್ 10:30 ಬಿಟ್ಟಿದ್ರು. 9ಕ್ಕೆ ಮತ್ತೆ ಭಾನುವಾರ ಸಂಜೆ ಆಗಿದೆ. ನೀವು ನ್ಯೂಸ್ ಅಲ್ಲೆಲ್ಲ ಇದ್ರಲ್ಲೆಲ್ಲ ನೋಡಿರ್ಬೋದು ಸರ್, ಯೂಟ್ಯೂಬ್ ಅಲ್ಲೆಲ್ಲ. ನೋಡಿಲ್ಲ ನಾನು. ಏನಾಯ್ತು ಆಮೇಲೆ? ಅದೇ ಒಂದು ಇದಾಗಿದೆ, ಮತ್ತೆ ಸುಮಾರು ಎಲ್ಲ ಪೆಟ್ಟಾಗಿದೆ ಸರ್. ಅಲ್ಲಿ ಇದು ಯಾನ ಅನ್ನೋ ಹತ್ರ, ಇದ್ರ ಹತ್ರ ಎಲ್ಲಿ ಹೊನ್ನಾವರ ಇದ್ರ ಹತ್ರ. ಓ, ನೀವು ನಿಮ್ಮ ಮಗ ಸೇಫ್ಟಿ ಆಗಿದ್ದಾನಾ? ಇಲ್ಲ ಸರ್, ತಲೆಗೆ ಏಟಾಗಿದೆ. ಅದಕ್ಕೇನೆ ಸರ್ ಅವ್ನಿಗೆ ಏನಾರು ಇದಾಗಿದೆ ಅಂತ ಸಿಕ್ಕಿದ್ ನನ್ ಪುಣ್ಯ ಅಂತ ಕೇಳ್ತಾ ಇದ್ದೀನಿ. ನಾನು ಅದೇ 9/2 ಸೆಲ್ ಅಂತ 29ನೇ ತಾರೀಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಹೋಗಿ ಅಲ್ಲ. ಹೌದು ಸರ್, ಅದೇ ನೀವು 9 ನಂಬರ್ ಎಷ್ಟು ಡೇಂಜರ್ ಅಂತೀರಾ ಅಂತ ಅದಕ್ಕೆ ಭಯ ಆಯ್ತು ಸರ್. ಇಲ್ಲ, ಈ ಪ್ರಪಂಚದಲ್ಲಿ ಮೇಡಮ್ ಅವರೇ, ನ್ಯೂಮರಾಜ ಜ್ಯೋತಿಷಕ್ಕೆ ಒಂಥರ ಪಿತಾಮಹ ಇದ್ದಂಗೆ. ನಾನು ಯಾವಾಗಲೂ ಹೇಳ್ತೀನಿ, ಯಾರೇ ನ್ಯೂಮರಾಜ ಬಗ್ಗೆ ಮಾತಾಡಿದ್ರಿ ಇಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ, ಅದು ಆರ್ಯವರ್ಧನ್ ಅಂತ ದೇವರಿಗೆ ಅರ್ಚನೆ ಮಾಡ್ದಂಗಂತ ದುರಾಂಕಾರದಲ್ಲಿ ಹೇಳ್ತೀನಿ ಅಂತ ತಿಳ್ಕೊಬೋದು ಎಲ್ಲರೂ. ಅದು ದುರಾಂಕಾರ ಅಲ್ಲ. ಈ ಪ್ರಪಂಚದಲ್ಲಿ ನ್ಯೂಮರಾಜ ನಿಂಗೆ ಹೇಳಬೇಕು ಅಂತ ತಂದಿದ್ದೆ ನಾನು. ಹಾಗಾಗಿನೇ ಇವತ್ತು ಯಾರೋ ಅಲ್ಲಿ ಇಲ್ಲಿ ಹೇಳ್ತಾರೆ, ಅವೆಲ್ಲ ನಮ್ಗೆ ಹುಟ್ಟಿದ ಕೂಸ್ಕೊಳ್ಳೋ 100% ಯಾವ ಒರಿಜಿನಲ್ ಮೆಟೀರಿಯಲ್ ಅಲ್ಲ. 100% ತಾಕತ್ತಿದ್ದರೆ ಹೇಳ್ಬೇಕು. ನಾನು ಇವಾಗ ಓಪನಾಗಿ ಹೇಳ್ತೀನಿ. ಇವಾಗ ಎಷ್ಟೋ ಜಾತಕ ಡೈವರ್ಸ್ ಜಾತಕ ಅಂತ ಹೇಳ್ತೀನಿ. ಇಲ್ಲೇನು ನಾವೇನು ಅವ್ರಿಗೆ ನಮಗೇನಿಲ್ಲ, ಇರೋದನ್ನ ಹೇಳಕ್ಕೆ ಹೇಳ್ತೀನಿ. 9 ನಂಬರ್ಸು ಇವತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರು ಕೂಡ ಜರ್ಸಿ ನಂಬರ್ಸ್. ಅವ್ರು 18, ಇವರು 45. ಇಬ್ಬರು ಕೂಡ ಟೆಸ್ಟಿಗೆ ರಿಸನ್ ಮಾಡಿದರು. ಆದರೆ ಈ ಟೆಸ್ಟಲ್ಲಿ ನಮ್ಮ ಇಂಡಿಯಾ ಸೋತೋದ್ರು, ಈನ ಮನೆಗೆ ಸೋತೋದ್ರು. ಆದರೆ 9 ನಂಬರ್ಸು ನನ್ನ ಅಷ್ಟು RCB 18 ವರ್ಷ ಕಪ್ ಗೆದ್ರು, ಅದು ಕೂಡ ಡೇಂಜರ್ ಆಗೋಯಿತು. 9 ನಂಬರ್ಸನ್ನ 9ನೇ ತಿಂಗಳು 11ನೇ ತಿಂಗಳು ಆಗಸ್ಟ್ ಘಟನೆಗಳು ನೋಡಿದ್ದಾರೆ. ಹೇಳಿ ನಿಮ್ಮ ಮಗನ ಟೈಮಿಂಗ್ಸ್ ಹೇಳಿ, ನಿಮ್ಮ ಮಗಂದು. ಅದೇ 12:25 ಗುರುವಾರ ಗುರೂಜಿ. 12:25 ಬುಧವಾರ 9/9/2009. 2000 ಸಂಜೆನಾ ಬೆಳಗ್ಗೆನಾ? ಬೆಳಗ್ಗೆ ಮಧ್ಯಾಹ್ನ 12:25 ಗುರೂಜಿ, ಬುಧವಾರ. ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ಭಾನುವಾರ ಬಂತು ಅಂದ್ರೆ ಕೆಲ್ಸಕ್ಕೆ ಹೋಗಿದ್ ಬಂದಾಗ ಕಾಯ್ಕ ಕೂತಿರ್ತೀನಿ ಗಾರ್ಮೆಂಟ್ಸ್ ಇಂದ. ಹೌದಾ? ಈ ವಾರ ನೋಡಿ, ಈ ವಾರ ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ. ರಾಶಿ ಭವಿಷ್ಯ ತುಂಬ ಅದ್ಭುತವಾಗಿ ಮಾಡ್ತೀನಿ. ನಿನ್ನೆಯಿಂದ ನೀವು ಅಂತ ಗೊತ್ತಾಗಿ ತುಂಬಾನೇ ಖುಷಿಯಾಗಿ 7:30 ಆದ ತಕ್ಷಣ ಟಿವಿ ಆಗ್ತಾ ಇರೋದೆ. ಹೌದಾ? ನಾನು ನಿಜವಾಗ್ಲೂ ಕೂಡ ಹೇಳ್ತೀನಿ ಕೇಳಿ. ನನಗೆ ನಿನ್ನೆ ಒಂದು ಬಹಳ ವಿಶೇಷವಾಗಿ ನನ್ನ ಲೈಫಲ್ಲಿ ಈ ಗ್ಯಾರಂಟಿ ಟಿ ವಿ ಚಾನಲ್ ಓನರ್ ಮನೆಗೆ ನಾನು ಹೋಗಿದಾಗ ಮಾತಾಡ್ತಾ ಇರ್ಬೇಕಾರೆ ಅವರು ಅಲ್ಲಿ ಆ ಏರಿಯಾದಲ್ಲಿ ಅವ್ರ ಎದುರುಗಡೆ ಮನೆಯರಲ್ಲ ಬಂದು ಏನು ಕೇಳಿದ್ರು ಗೊತ್ತಾ ಮೇಡಮ್ ಅವರೇ? ಹಲೋ, ಹೇಳಿ ಸರ್, ಹೇಳಿ. ಏನು ಕೇಳಿದ್ರು ಗೊತ್ತಾ ಅವರು? ಒಂದೇ ಬಂದು ನನ್ನನ್ನು ಕೇಳಿದವ್ರು ಒಂದೇ ಮಾತು, 100% ನಿಮ್ಮ ಮಗಳು ಚೆನ್ನಾಗಿದ್ದಾರಾ ಅಂದರು. ಏನು ಹೇಳಿ? ನಿಮ್ಮ ಮಗಳು ಚೆನ್ನಾಗಿದ್ದಾರ ಅಂತ ಹೇಳಿದರು. ಅಲ್ಲಿಗೆ ನಾನು ಶಾಕ್ ಆಗೋಗ್ಬಿಟ್ಟೆ. ಜನ ನನ್ನ ಮಗಳು ಚೆನ್ನಾಗಿರೋ ಅನ್ನೋದು ಲೆವೆಲ್ಗೆ ಇದೆ ಅಂದರೆ ಅವ್ರು ಗ್ರೇಟ್ ಅಲ್ವಾ ಅನ್ನಿಸ್ತು. ಏನು ಹೇಳಿ? ಹೌದು ಗುರುಜಿ, ನಿನ್ನೆಯಿಂದ ನಿಮ್ದು ಲಯ ನೋಡ್ಬಿಟ್ಟು ನನ್ಗಂತ ತುಂಬಾ ಖುಷಿ ಆಯ್ತಾ ಇದೆ. ಇಲ್ಲ, ಇವತ್ತು ಲಾಸ್ಟು. ನಾಳೆಯಿಂದ ಮೀತವ್ರು ಬರ್ತಾರೆ. ನಾವೆಲ್ಲ ನೀವು ದಿನ ಇರ್ತೀರಾ ಅನ್ಕೊಂಡೆ. ಇಲ್ಲ, ಮೀತವ್ರು ಬರ್ತಾರೆ ನಾಳೆಯಿಂದ. ಇವತ್ತು ಲಾಸ್ಟ್. ಈಗ ಒಂದ್ಸರಿ ಹಿಂಗ ಆಗಿದೆಯಲ್ಲ ಗುರುಜಿ, ಮುಂದೆ ಅವ್ನ ಜೀವನ ಭವಿಷ್ಯ ಏನೋ ಅವ್ನು ಹೆಂಗಿರ್ಬೇಕು ಅಂತ ಭಯ ಗುರುಜಿ. ಇಲ್ಲ, ಇವನ ಜಾತಕದಲ್ಲಿ ಏನಾಗಿದೆ ಗೊತ್ತಾ? ಅಲ್ಲ, ಬಹಳ ವಿಶೇಷವಾಗಿ ಅವನ ಜಾತಕದಲ್ಲಿ ಮೊದಲಿಗೆ ಹೇಳಿ ಕೇಳಿ ಅವನು ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಹಾಗಾಗಿ ಇವಾಗ ಮೇಷರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೆ. ಅದೇ ಥರ ತೊಂದರೆ ಸಿಗಾಕೆಂದರೆ ನಿಮ್ಮ ಮಗನಿಗೆ ಏನಾಗುತ್ತೆ ಅಂದರೆ ಭಾಳ ಮಿರಾಕಲ್. ಸೂರ್ಯ ದಶೆ ನಡೀತಿದೆ. ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದಾರೆ.
ಆಸ್ಟೆಂಟ್ ಆಪತ್ತನ್ನ ಥರ ಇರಬೇಕಾಗಿತ್ತು, ಅದರಿಂದ ಆ ಥರ ಆಗಿದೆ. ಒಂದು ನಿಮ್ಮ ಮಗನಿಗೆ ಒಂದು ಸರಿಗೆ ಭಾಳ ವಿಶೇಷವಾಗಿ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿ ಅಭಿಷೇಕ ಮಾಡಿಸಿ, ಕುಂಭಕೋಣಮಲ್ಲಿ ಸೂರ್ಯನಾರಾಯಣ ಅಭಿಷೇಕ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ, ಬಹಳ ವೈಬ್ರೇಷನ್ ಆಗುತ್ತೆ. ಭವಿಷ್ಯ ಅಲ್ಲ ಗುರುಜಿ, ಅವ್ನ ಎಜುಕೇಶನ್ ಎಸ್ ಗುರುಜಿ. ಇಲ್ಲ ಪಾಸ್ ಮಾಡ್ತಾನೆ, ಎದುರುಬೇಡಿ, ಪಾಸ್ ಮಾಡ್ತಾನೆ. ಬುಧ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅದಕ್ಕಾಗಿಯೇ ಆಸ್ಟೆಂಟ್ ಸಾವು ಇನ್ನೂ ಒಂದು ಸರಿ ಆಗುತ್ತೆ, ಆಗದೇ ಥರ ನೋಡ್ಕೇಳಿ. ಏನು ಹೇಳಿ? ಹೌದಾ ಗುರುಜಿ? ಯಾವಾಗ ತರ ಇದೆ ಗುರುಜಿ? ಹ್ಞೂ ಇದೆ ಭಾಳ ಮಿರಾಕಲ್ ಆಗೋ ಥರ ಇದೆ. ಆಸ್ಟೆಂಟ್ ಲಗ್ನಾಧಿಪತಿ ಅಷ್ಟಮಕೋರಿ ಥರ ಆಗುತ್ತೆ, ಆಗದೇ ಥರ ನೋಡ್ಕೊಳ್ಳಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ರೀ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಅಫ್ಜಲ್ಪುರ್ಲಿಂದ. ನನ್ನ ಹೆಸರು ಗೌರಮ್ಮ ಅಂತ ಕರೆ ಮಾಡ್ತಾ ಇರೋದು.